ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನಾನು ನಿಮ್ಮ MLP ಹುಡುಗ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, MLP ಹುಡುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೆಕೆಂಡ್ PUC ಮಾದರಿ ಪ್ರಶ್ನೆ ಪತ್ರಿಕೆ 2 ಎಕನಾಮಿಕ್ಸ್. ಒಟ್ಟು ಅಂಕ 80, ಸಮಯ 3 ಗಂಟೆ 15 ನಿಮಿಷ. ಇದರಲ್ಲಿ ಸರಿಯಾದ ಉತ್ತರನ ಆರಿಸಿ ಬರೆಯಿರಿ. ಮಲ್ಟಿಪಲ್ ಚಾಯ್ಸ್. ಇಂಪಾರ್ಟೆಂಟ್ ಕ್ವಶನ್ ಅಷ್ಟೇ ಹೇಳ್ತಾನ್ರಿ. ಕೆಳಗೆ ನಾವು ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆಯಾಗಿದೆ. ಸೆಕೆಂಡ್ ಒನ್, ಲಂಬಾಂತರ ಬೇಡಿಕೆ ರೇಖೆಯು ಹೊಂದಿರುವುದು. ಥರ್ಡ್ ಒನ್, 1936ರಲ್ಲಿ ಬ್ರಿಟಿಷ್ ಅರ್ಥಶಾಸ್ತ್ರಜ್ಞ JM ಕೇನ್ಸ್ ರವರ ಪ್ರಕಟಿಸಿದ ತಮ್ಮ ಪ್ರಸಿದ್ಧ ಕೃತಿ ಚಾಲ್ತಿ ಬೆಲೆಯನ್ನು GDP ಮೌಲ್ಯ. ಫಿಫ್ತ್ ಒನ್, ಸಾಲ ಸುಲಭ ಲಭ್ಯತೆಯು. ಸೆಕೆಂಡ್ ಒನ್, ಬಿಟ್ಟ ಸ್ಥಳ ಇರ್ತಾವ್ರಿ. ಪ್ರತಿಯೊಂದು ಬಿಟ್ಟ ಸ್ಥಳಕ್ಕೆ ಒಂದೊಂದು ಮಾರ್ಕ್ಸ್ ರೀ. ಅವು ಏನೇನು ಕೇಳ್ಯಾರ ನೋಡ್ರಿ, ಇಂಪಾರ್ಟೆಂಟ. ಸಿಕ್ಸ್ ಒನ್, ಸೀಮಾಂತ ಉತ್ಪನ್ನ ಮತ್ತು ಸರಾಸರಿ ಉತ್ಪನ್ನ ರೇಖೆಗಳೆರಡು ಡ್ಯಾಶ್ ಆಕಾರದಲ್ಲಿರುತ್ತವೆ. ಎಲ್ಲ ಆನ್ಸರ್ ಕೊಟ್ಟಾರ, ನೋಡ್ರಿ, ನೋಡಿ ಅದನ್ನ ಬರೀರಿ. ಸೆವೆಂತ್ ಒನ್, ಡ್ಯಾಶ್ ತೆರಿಗೆಯು ಸರ್ಕಾರದ ಉತ್ಪನ್ನ ಪ್ರತಿ ಘಟಕಗಳ ಮಾರಾಟದ ಮೇಲೆ ವಿಧಿಸುವ ತೆರಿಗೆಯಾಗಿದೆ. ನೆಕ್ಸ್ಟ್ ಏಟ್ತ್ ಒನ್, ಡ್ಯಾಶ್ ಎಂಬುದು ದಾಸ್ತಾನಿಕ ಚಲಕವಾಗಿದೆ. ನೈನ್ತ್ ಒನ್, ಹಣದ ಬಳಕೆ ಇಲ್ಲದೆ ನಡೆಯುವ ಆರ್ಥಿಕ ವಿನಿಮಯಗಳನ್ನು ಡ್ಯಾಶ್ ಎಂದು ಉಲ್ಲೇಖಿಸಲಾಗಿದೆ. 10, ಭಾರತದಲ್ಲಿ ಹಣಕಾಸಿನ ವರ್ಷ ಡ್ಯಾಶ್ನಿಂದ ಡ್ಯಾಶ್ ವರೆಗೆ. ಡ್ಯಾಶಿಂದ ಡ್ಯಾಶ್ ಅಂದ್ರೆ ಏಪ್ರಿಲ್ ಅಂದ್ರೆ ಮಾರ್ಚ್ 31ವರೆಗೆ ಹಾಕತ್ರಿ. ಹೊಂದಿಸಿ ಬರೆಯಿರಿ. ಕೆಳಗಿನ ಹೊಂದಿಸಿ ಬರೆಯಿರಿ. ಇವನ್ನ ಫ್ರೆಂಡ್ಸ್ ಬರ್ಕೋರಿ. ಯಾಕಂದ್ರೆ ಇಲ್ಲಿ ಏನೇನು ಕೊಟ್ಟಾರಲ್ಲ ಅವ ಬೀಳೋ ಚಾನ್ಸಸ್ ಜಾಸ್ತಿ ಇರ್ತೈತಿ. ಇಂಪಾರ್ಟೆಂಟ್ ಕ್ವಶನ್ ಇರ್ತಾವ. ಆದ್ದರಿಂದ 11 ವಾಸ್ತವಿಕ ಅರ್ಥಶಾಸ್ತ್ರ, 12 ಆಡಮ್ ಸ್ಮಿತ್, 13 TR, 13 MP ಮತ್ತು M4, 15 SDR. ಬಿ ಪಾರ್ಟ್ ಒಳಗೆ ಏನು ಕೊಟ್ಟಾರ? ಎ ಒಳಗೆ ವಿಶಾಲನ, ಬಿ ಒಳಗೆ ಕಾಗದ ಚಿಹ್ನ, ಸಿ ಒಳಗೆ ಕಾರ್ಯತಂತ್ರಗಳ ಕಾರ್ಯನಿರ್ವಹಣೆ, ಡಿ ಒಳಗೆ TR - TC, ಇ ಒಳಗೆ ಕಾಣದ ಕೈ ಕಾರ್ಯಾಚರಣೆ, ಎಫ್ ಒಳಗೆ ಸ್ಥಿರ ಪ್ರತಿಫಲಗಳ ಪ್ರಮಾಣ. ನೆಕ್ಸ್ಟ್ 5 ಕ್ವಶನ್ ಇರ್ತಾವೆ. 1 ಮಾರ್ಕ್ಸಿನ ಕ್ವಶನ್ ಇವ. 16 ಕ್ವಶನ್, ಉದ್ಯಮ ಘಟಕದ ವೆಚ್ಚದ ಬಿಂಬಕ ಅರ್ಥವನ್ನು ಬರೆಯಿರಿ. 17 ಕ್ವಶನ್, ಮಾರುಕಟ್ಟೆ ಸಮತೋಲನವನ್ನು ವಿವರಿಸಿ. ನೆಕ್ಸ್ಟ್ 18, ಅಂತಿಮ ಸರಕುಗಳ ಮೂಲಕ ಏನೆಂದು ಅರ್ಥ. 19, ಸೀಮಾಂತ ಅನುಭವ ಪ್ರವೃತ್ತಿ ಸೂತ್ರವನ್ನು ಬರೆಯಿರಿ. 20, ಪೂರ್ವಗಾಮಿ ತೆರಿಗೆ ಅರ್ಥವನ್ನು ನೀಡಿ. ಭಾಗ ಬಿ. 5, ಕೆಳಗಿನ ಯಾವುದನ್ನು 6 ಪ್ರಶ್ನೆಗಳಿಗೆ 4 ಉತ್ತರಗಳನ್ನು ಬರೆಯಿರಿ. 2 ಕ್ವಶನ್ ಇರುವ. 20ನೇ ಕ್ವಶನ್, ಅನುಭೋಗ್ಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳ ಬರೀಬೇಕಂದ್ರೆ. 22, ಕೆಳದರ್ಜೆಯ ಸರಕುಗಳ ಉದಾಹರಣೆ ಕೊಡಿ. 23, ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವ ಎಂದರೇನು ಮತ್ತು ಅರ್ಥ ಬರೀಬೇಕಂದ್ರೆ. 24, ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿಯನ್ನು ಹೇಗೆ ನಿರ್ಧರಿಸಲಾಗುತ್ತದೆ. 25, ಅಧಿಕ ಬೇಡಿಕೆ ಮತ್ತು ಪೂರೈಕೆ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿರಿ. 26, GDP ಮಾಪನದ 3 ವಿಧಾನಗಳನ್ನು ತಿಳಿಸಿ. 27, 4 ಉತ್ಪಾದನಾಂಗಗಳನ್ನು ಅವುಗಳ ಪ್ರತಿಫಲನಗಳನ್ನು ತಿಳಿಸಿ. 28, ಹೂಡಿಕೆ ಬಿಂಬಕದ ಅರ್ಥವನ್ನು ನೀಡಿ ಮತ್ತು ಸೂತ್ರವನ್ನು ಬರೆಯಿರಿ. 29, ಪುಕ್ಕಟೆ ಸವಾರದಾರರ ಯಾರು, ಅವರನ್ನು ಏಕೆ ಹಾಗೆ ಕರೆಯುತ್ತಾರೆ ಎಂಬುದನ್ನು ತಿಳಿಸಿ. 30, ಮುಕ್ತ ಆರ್ಥಿಕತೆಯ 3 ಕೊಂಡಿಗಳನ್ನು ತಿಳಿಸಿ. ಭಾಗ ಸಿ. 4 ಪ್ರಶ್ನೆ ಬರೀಬೇಕ್ರಿ. ಇರೋ 12 ಪ್ರಶ್ನೆ ಇರ್ತಾವ್ರಿ. 31, ಕೇಂದ್ರೀಯ ಯೋಜನೆಯ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. 32, ಔದಾಸೀನ್ಯ
ಔದಾಸೀನ್ಯ ನಕ್ಷೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ. 33 ಪ್ರತಿಫಲನಗಳ ಪ್ರಮಾಣದ ಬಗ್ಗೆ ಒಂದು ಸಂಕ್ಷಿಪ್ತ ಟಿಪ್ಪಣಿ ಬರೆಯಿರಿ. 34 ಸಮತೋಲನದ ಮೇಲೆ ಏಕಕಾಲದ ಪಲ್ಲಟಗಳ ಪರಿಣಾಮಗಳನ್ನು ತೋರಿಸಲು ಕೋಷ್ಟಕವನ್ನು ಬರೆಯಿರಿ. 35 ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳ ಎರಡರಲ್ಲಿ ಸರ್ಕಾರ ಮತ್ತು ಕುಟುಂಬದ ವಲಯದ ಪಾತ್ರವನ್ನು ವಿವರಿಸಿ. 36 ಒಂದು ಆರ್ಥಿಕತೆಯ ವೃತ್ತಾಕಾರದ ಚಲನೆ ವಿವರಿಸಿ. 37 ಹಣವು ಲೆಕ್ಕದ ಅತ್ಯಂತ ಅನುಕೂಲಕರ ಘಟಕವಾಗಿ ಕಾರ್ಯನಿರ್ವಹಿಸುತ್ತದೆ, ಉದಾಹರಣೆಯೊಂದಿಗೆ ವಿವರಿಸಿ. 38 ಅನುಭೋಗದ ಬಿಂಬಕವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. 39 ವ್ಯಾಪಾರದ ಬಾಕಿಯ ಬಗ್ಗೆ ಒಂದು ಟಿಪ್ಪಣಿ ಬರೆಯಿರಿ. ಭಾಗ ಡಿ 7 ಪ್ರತಿ ಪ್ರಶ್ನೆಗೆ 6 ಅಂಕಗಳನ್ನು ಹೊಂದಿರುತ್ತವೆ ಮತ್ತು 3 ಮಾರ್ಕ್ಸ್ ರೀ, ಅಂದರೆ 18 ಮಾರ್ಕ್ಸಿಂದ್ರಿ. 40 ಬೇಡಿಕೆಯ ರೇಖೆಯೊಂದಿನ ಚಲಕಗಳು ಮತ್ತು ಬೇಡಿಕೆಯ ರೇಖೆಯ ಪಲ್ಲಟಗಳ ಎರಡು ಚಿತ್ರದೊಂದಿಗೆ ವಿವರಿಸಿ. 41 ಪರಿಪೂರ್ಣ ಪೈಪೋಟಿ ಉದ್ಯಮದ ಘಟಕವೊಂದನ್ನು ಆದಾಯ ಸರಾಸರಿ ಮತ್ತು ರೇಖಾಚಿತ್ರದೊಂದಿಗೆ ವಿವರಿಸಿ. GDPಯ ಒಂದು ದೇಶದ 42 GDPಯನ್ನು ಒಂದು ದೇಶದ ಯೋಗಕ್ಷೇಮ ಸೂಚ್ಯಂಕವಾಗಿ ಬಳಸಿಕೊಳ್ಳುವುದರ ಮಿತಿಯನ್ನು ಬರೆಯಿರಿ. 43 ಬ್ಯಾಂಕುಗಳ ಠೇವಣಿ ಮತ್ತು ಸಾಲದ ನಿರ್ಮಾಣದ ಪ್ರಕ್ರಿಯೆಯ ಮೇಲೆ ಚಿನಿವಾರಲಾಲನ ಕಥೆಯನ್ನು ಬರೆಯಿರಿ. 44 ಸ್ವೀಕೃತಿಗಳ ವರ್ಗೀಕರಣ ವಿವರಿಸಿ. ಭಾಗ ಇ 5 ಮಾರ್ಕ್ಸ್ ಉಂಟ್ರಿ, 2 ಕ್ವಶನ್ ಬರೀಬೇಕ್ರಿ. 45 5 ಮಾರ್ಕ್ಸ್ 2 ಕ್ವಶನ್ ಇರ್ತಾವ್ರಿ. 2 ಕ್ವಶನ್ ಅಂದ್ರೆ 5 10 ಮಾರ್ಕ್ಸ್ ರೀ. ಕರೆಕ್ಟಾಗಿ ನೋಡ್ಕೊರಿ ಅದನ್ನ. ಅನುಭೋಗಿಯು ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿದ ಎಷ್ಟು ಪ್ರಮಾಣದ ಬಾಳೆಹಣ್ಣುಗಳನ್ನು ಅನುಭವಿಸುತ್ತಾನೆ? ಬಿ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯ ಖರ್ಚು ಮಾಡಿ ಎಷ್ಟು ಪ್ರಮಾಣದ ಮಾವಿನ ಹಣ್ಣುಗಳನ್ನು ಅನುಭವಿಸಬಹುದು? ಸಿ ಬಜೆಟ್ ರೇಖೆಯ ಇಳಿಜಾರು ಕೆಳಗಿನ ಅಥವಾ ಮೇಲ್ಮುಖವಾಗಿರುತ್ತದೆ. ಡಿ ಬಜೆಟ್ ರೇಖೆ ಮೇಲಿನ ಎಲ್ಲ ಸಂಯೋಜನ ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತದೆ ಅಥವಾ ಇಲ್ಲವೇ? ಈ ಬಾಳೆಹಣ್ಣುಗಳನ್ನು ಹೆಚ್ಚುವರಿಯಾಗಿ ಪಡೆಯಲು ಮಾವಿನ ಹಣ್ಣನ್ನು ಬಿಟ್ಟುಕೊಳ್ಳಬೇಕಾಗುತ್ತದೆ, ಇದು ಸರಿಯೇ? 46ನೇ ಕ್ವಶನ್. ಈ ಕೆಳಗೆ ಕೊಟ್ಟಿರಲಾದಂತಹ ಉತ್ಪನ್ನಗಳನ್ನು ಕಂಡುಹಿಡಿ. TP AP MP ಅಂಕಿಅಂಶ ನೋಡ್ರಿ ಫ್ರೆಂಡ್ಸ್. ಇವರ ನೋಡಿ ನೀವು ಸರಿಯಂಗ ಇಂಪಾರ್ಟೆಂಟ್ ಕ್ವಶನ್ದವು ಇವನ್ನೆಲ್ಲ ಅಭ್ಯಾಸ ಮಾಡಬೇಕು. ಇವು ಮಾಡೆಲ್ ಕ್ವಶನ್ ಬರ್ದವು ಇಂಪಾರ್ಟೆಂಟ್. 47ನೇ ಕ್ವಶನ್. ಈ ಕೆಳಗಿನ ಯಾವುದು 5 ದೇಶಗಳ ಕರೆನ್ಸಿಗಳನ್ನು ಹೆಸರಿಸಿ? USA, UK, ಜರ್ಮನಿ, ಜಪಾನ್, ಚೀನಾ, ಅರ್ಜೆಂಟೀನಾ, UAE, ಬಾಂಗ್ಲಾದೇಶ್ ಮತ್ತು ರಷ್ಯಾ. ಥ್ಯಾಂಕ್ ಯು ಆಲ್.